ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಪತ್ರಿಕಾ ಬಳಗದ ಎಲ್ಲ ಮಿತ್ರರನ್ನು ಸ್ವಾಗತ ಮಾಡ್ತಾ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು. ಈಗಾಗಲೇ ಕಳೆದ ಹಲವಾರು ತಿಂಗಳುಗಳಿಂದ ವರ್ಷಗಳಿಂದಲೂ ಕೂಡ ತಪ್ಪಾಗಲಿಕ್ಕಿಲ್ಲ, ಇಳಕಲ್ ನಗರದಲ್ಲಿ ನೀರಿನ ಬವಣೆ ತಪ್ಪಿಲ್ಲ. ಪ್ರತಿದಿನವೂ ಒಂದಿಲ್ಲ ಒಂದು ವಾರ್ಡ್ನವರು ನೀರು ಬೇಕು ಅಂತೇಳಿ ನಗರಸಭೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ನಾನು 9ನೇ ತಾರೀಕಿನ ದಿವಸ ಘಟನೆ ಏನಾಯಿತು, ಸಾರ್ವಜನಿಕರು ಬಂದಿದ್ದಾರೆ. ಆ ಸಾರ್ವಜನಿಕರ ಮೇಲೆ ಏನು ಕಮಿಷನರ್ ಅವತ್ತು ಆಫೀಸ್ನಲ್ಲಿ ಇರಲಿಲ್ಲ, 12 ಗಂಟೆಗೆ ಅವ್ರು ಬಂದಾಗ ಅವ್ರು ಇರಲಿಲ್ಲ. ಅವರು ಸುರಕ್ಷೆಗೆದ್ದು ಕಮಿಷನರ್ ಬರೋವರೆಗೂ ನಾವು ಕರೆದಿದ್ದಲ್ಲ ಅಂಥೇಳಿ ಗೇಟ್ ಹಾಕ್ಕೊಂಡು ದಂಡಿ ಸತ್ಯಾಗ್ರಹ ಮಾಡ್ಯಾರ. 3 ತಾಸಿನ ನಂತರ ಕಮಿಷನರ್ ಬಂದು ಸಂದೇಶ ಕಳಿಸ್ಯಾರ. ಆ ಸಂದರ್ಭದಲ್ಲಿ ಅವರು ಸಾರ್ವಜನಿಕರು ಕೂಡ ತಪ್ಪಾಗಿತ್ತೆ, ಕ್ಷಮಿಸಬೇಕು ಅಂತೇಳಿ ಕೇಳಿದರು, ಕ್ಷಮೆಯನ್ನು ಕೇಳಿದರು. ಹೆಣ್ಮಕ್ಳು ಕೇಳಿದ್ದಾರೆ, ಗಂಡ್ಮಕ್ಳು ಕೇಳಿದ್ದಾರೆ. ಜೊತೆಗೆ ಅವರು ಸಂಜಾಯಿಸಿ ಕಳಿಸಿದ ನಂತರ ಮರುದಿವಸ ಕಮಿಷನರ್ FIR ಮಾಡಿದ್ರು. ಇಬ್ಬರು ಹೆಣ್ಮಕ್ಳು ಗಂಡ್ಮಕ್ಳು ಒಂದಿಷ್ಟು ಮಂದಿ 7 ಜನರನ್ನ ಒಟ್ಟು 9 ಜನರ ಹೆಸರು ಹಾಕಿ FIR ಮಾಡಿದ್ರೆ ಉಳಿದವರು ಇನ್ನಿತರರಂತ ಬರೆದಿದ್ದಾರೆ. ನೀರು ಕೊಡ್ರಿ ಅಂತ ಕೇಳಿ ಹೋದವ್ರ ಮೇಲೆ FIR ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ. ಆದ್ದರಿಂದ ನಾನು ನಿನ್ನೆ ದಿವಸ ನಮ್ಮ ನಗರಸಭೆಯ ಎಲ್ಲ ಸದಸ್ಯರನ್ನ ಮುಖಂಡರನ್ನು ಕರ್ಕೊಂಡು DC ಅವರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಇದು ಆಗಿರ್ತಕ್ಕಂಥ ಘಟನೆ ತಪ್ಪು. ಸಾರ್ವಜನಿಕರಿಗೆ ಈ ರೀತಿ ನೀರು ಕೊಡದೇ ಅವ್ರ ಮೇಲೆ FIR ಮಾಡಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ಈ ಕ್ಷೇತ್ರದ ಶಾಸಕನ ಒತ್ತಡದಿಂದ ಆಗಿರ್ತಕ್ಕಂಥದ್ದು ಅನ್ನೊಂದು ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ DC ಅವರಿಗೆ ಹೇಳಿದ್ದೇನೆ. FIR ಆಗಿದೆ. ನಾವು SP ಅವರ ಹತ್ರ ಕೂಡ ಹೋಗಿ ಹೇಳಿದ್ವಿ, ಈ ರೀತಿ ನೀವು FIRಗಳನ್ನು ಮಾಡಿಕೊಂಡ್ರೆ ಹೇಗೆ ಅಂತ. ಅವ್ರು ಹೇಳಿದ್ರು ನಾವು ಯಾರು ಈಗ ಅರೆಸ್ಟ್ ಮಾಡಿಲ್ಲ, ಮಾಡೋದಿಲ್ಲ ಅಂತ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ. ಇದು ಬರೀ ಕೇವಲ ಲಕ್ಷ್ಮೀನಗರದ ನಿವಾಸಿಗಳು ಒಂದೇ ಅಲ್ಲ, ಇಡೀ ನಗರದ ಎಲ್ಲ ಜನರು ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಈಗ ಮನುಷ್ಯನಿಗೆ ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಯಾವುದು ಇವತ್ತು ಅಂತಂದರೆ ನೀರು ಮತ್ತು ಕರೆಂಟ್. ಕರೆಂಟ್ ಇಲ್ಲದೂ ನಡೆಯಲಾರ್ದಂಥ ಪರಿಸ್ಥಿತಿ ಇದೆ, ನೀರಿಲ್ಲದೂ ನಡೆಯಲಾರ್ದಂಥ ಪರಿಸ್ಥಿತಿ. ಆದ್ದರಿಂದ ಮತ್ತೆ ಮೂಲಭೂತ ಸೌಲಭ್ಯಗಳನ್ನು ಕೇಳಲಾರ್ದ ಸಾರ್ವಜನಿಕರು ಕೇಳಲಾರ್ದ ಯಾರು ಕೇಳಬೇಕು? ಅವ್ರು ಕೇಳಿದ್ದಾರೆ. ಅವ್ರು ಕೇಳಿದ ಮೇಲೆ FIR ಮಾಡೋಂಥದ್ದು ಯಾವ ಸರಿ ಅಂತ ಕೇಳಿದಾಗ SP ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳಿದ್ವಿ ಈ ಕೇಸ್ ವಾಪಸ್ ತಗೋಬೇಕು, DC ಅವರಿಗೆ ಮತ್ತು SP ಅವರಿಗೆ. ಆಮೇಲೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಬಾರ್ದು ಅಂತಲೂ ಕೂಡ ಒತ್ತಾಯ ಮಾಡಿದ್ವಿ. ಅದಕ್ಕೆ ಅವರು DC ಅವರು ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹೇಳಿದಾಗ 1 ವಾರದ ಕಾಲಾವಕಾಶವನ್ನು ಅವ್ರು ಕೇಳಿದ್ದಾರೆ. 1 ವಾರದ ಕಾಲಾವಕಾಶ, ಅದರೊಳಗೆ ಕುಡಿಯೋ ನೀರಿನ ಸಮಸ್ಯೆನ ಸರಿ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ. ಮತ್ತು SP DC ಅವ್ರು ಭೇಟಿ ಆದ ನಂತರ ಆಲ್ಮಟ್ಟಿ ಡ್ಯಾಮ್ ಕೂಡ ಹೋಗಿ ಬಂದಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲೇ ದಿನದ 23 ತಾಸು 24 ತಾಸು ಪಂಪಿಂಗ್ ಆಗ್ತಾಯಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಕ್ಕಂಥದ್ದು ಏನಂದರೆ ವೋಲ್ಟೇಜ್ ಡ್ರಾಪ್ ಇರೋದ್ರಿಂದ ನೀರು ಹೆಚ್ಚು ಪಂಪ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಅಲ್ಲಿರ್ತಕ್ಕಂಥ
ಟೆಕ್ನಿಕಲ್ ಪರ್ಸನ್ ಸಿಬ್ಬಂದಿಯವರಿಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಪುಸ್ತಕದಲ್ಲಿ ಎಲ್ಲರೂ ಪ್ರತಿನಿತ್ಯ 23-24 ತಾಸು ಪಂಪಿಂಗ್ ಆಗಿರ್ತಕ್ಕಂಥದ್ದನ್ನು ತೋರಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಇದು 2 ವರ್ಷದಿಂದ ಇತ್ತೀಚೆಗೆ ಯಾಕೆ ಇದು ಸಮಸ್ಯೆ ಆಗಿದೆ? ಮೊದಲು ವಿವಾಲಿಯಾ ಕಂಪನಿ ಅಂತೇಳಿ ಅವ್ರು ಏನು ಈ ನಮ್ಮ ಕಾಮಗಾರಿ ಎಕ್ಸಿಬಿಷನ್ ಮಾಡಿದ್ರು, ಅವ್ರು ಅದನ್ನು ಮೇಂಟೈನ್ ಮಾಡ್ತಿದ್ರು. ಈ ಶಾಸಕರು ಬಂದ ನಂತರ ಅವ್ರನ್ನ ಬಿಡಿಸಿ